ಎಲ್ಲರಿಗೂ ಸಹಾಯ ಮಾಡ್ತಿದ್ರು ಸಿದ್ದರಾಮಯ್ಯರು. ಇವಾಗ ಅವ್ರದ್ದೇ ಹಿಂಗಾಗೋದ್ರೆ ಇನ್ಯಾರು ಸಹಾಯ ಮಾಡ್ತಾರೆ ನಮ್ಗೆ ಬಡವ್ರ ಬಗ್ಗರಿಗೆ? ಕೈಲಾಗದಿರೋರು ಏನು ಮಾಡಬೇಕು? ಬೇಜಾರಾಗುತ್ತೆ ಅವರು ಇಳಿದ್ಬಿಟ್ರಲ್ಲ ಅದಕ್ಕೆ. ನಾವು ಇಂಥ ಧೀಮಂತ ನಾಯಕ ನಮ್ಮ ಒಟ್ಟಿಗೆ ಇದ್ರೆ ನಮ್ಗೆ ಇನ್ನೂ ಮುಂದೆ ಅನುಕೂಲ ಆಗ್ತಾ ಇತ್ತು ಅವರಿದ್ರೆ. ನಮಗೆ ಮನ್ಸಿಗೆ ನನ್ನೊಬ್ಬಳಿಗೆ ಅಂತಲ್ಲ ಸಹ ಇಡೀ ಕರ್ನಾಟಕ ಜನಕ್ಕೇನೇ ನೋವಾಗಿದೆ. ಏನೋ ಅವ್ರ ಮನೆಯಲ್ಲಿ ಏನೂ ಇಲ್ಲ, ಏನೋ ಕಳ್ಕೊಂಬಿಟ್ವಿ ಅನ್ನೋ ಫೀಲ್ ಆಗ್ತಾ ಇದೆ ಜನಗಳಿಗೆ. ಎಲ್ಲ ಕೊಡ್ತಿದ್ರು ಅಂತವ್ರು ಹೋದ್ರೆ ಬೇಜಾರಾಗಲ್ವೇ? ಇದು ಎಲ್ಲ ಸಹಾಯ ಮಾಡ್ತಿದ್ರು ನಮಗೆ. 2,000 ಕೊಡ್ತಿದ್ರು, ಅಕ್ಕಿ ಕೊಡ್ತಿದ್ರು, ಆಮೇಲೆ ಪಿಂಚಣಿ ಬರ್ತಿತ್ತು. ಅವ್ರೆ ಒಳ್ಳೆಯವರು ಅವರು. ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಬಸ್ಸಿಗೆಲ್ಲ ಕರೆಂಟಿಂದು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಈಗ ಅವ್ರು ಹೋಗ್ತಾರಂತ ಬೇಜಾರಾಗ್ತದೆ. ರಾಜೀನಾಮೆ ಕೊಟ್ಟಿದ್ದು ಅಂದರೆ ನಮಗೆ ಭಾರಿ ದುಃಖಕರ ಆಗಿದೆ. ಈಗ ಮನಸಾರ ಹೇಳಬೇಕು ಅಂದ್ರೆ ಎಲ್ರಿಗೂ ಭಾಳ ಬೇಸರ ಇದೆ. ನಾ ಕಂಡಂಗೆ ಆ ಥರ ಧೀಮಂತ ರಾಜಕೀಯ ವ್ಯಕ್ತಿ ಇನ್ನೆಲ್ಲೂ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಮುಂದೆ ನನಗೆ ಗೊತ್ತಿಲ್ಲ ಸರ್. For business and personal promotions in Suman TV Kannada, please contact 9686376663. ಸಿದ್ದರಾಮಯ್ಯನವರು ಇಲ್ಲಿ ತನಕ ಮಾಡಿರೋಂಥ ಕೆಲಸ ಯಾರೂ ಮಾಡಲ್ಲ. ನಮ್ಮ ಬಡ ಜನಗಳಿಗೆ, ಹಿಂದುಳಿದ ವರ್ಗದವ್ರಿಗೆ, ಎಲ್ಲ ಜನಗಳಿಗೂ ಮಾಡಿದ್ದಾರೆ ಅವರು. ಇಂಥ ವ್ಯಕ್ತಿ ಇನ್ನು ಮುಂದೆ ಬರಲ್ಲ. ಇನ್ನು ಮುಂದೆ ಬರೋರು ಇದೇ ರೀತಿ ಇವ್ರ ರೀತಿನೇ ಎಲ್ಲ ಪಾಲಿಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದರೆ ಭಾಳ ಕಷ್ಟ ಆಯ್ತದೆ, ಮುಂದೆ ಭಾಳ ಕಷ್ಟ ಆಯ್ತದೆ. ಆದ್ದರಿಂದ ಸಿದ್ದರಾಮಯ್ಯನವರ ಒಂದು ಸಲಹೆ ತಗೊಂಡು ಸಿದ್ದರಾಮಯ್ಯನವ್ರು ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿ ಹೋಗ್ಬೇಕು. ನಾವು ಬೇರೆ ಬೇರೆ ಏನೇನು ಹೇಳೋಕ್ಕಾಗಲ್ಲ. ಪಕ್ಷ ಏನು ತಗೋತಿದ್ದ ಡಿಸಿಷನ್ನು ಅದಕ್ಕೆ ನಾವೆಲ್ಲರೂ ಬದ್ಧ. ನಾವು ಪಕ್ಷದ ವಿರೋಧಿ ಚಟುವಟಿಕೆ ಅಂತ ಮಾಡೋಕ್ಕೆ ಹೋಗಲ್ಲ ನಾವು. ಆದ್ದರಿಂದ ಮುಂದೆ ಬರೋಂಥವ್ರು ಸಿದ್ದರಾಮಯ್ಯ ಸಾಹೇಬ್ರ ಥರನೇ ಚಾಮುಂಡೇಶ್ವರಿ ಸಾಧ ಇಡೀ ಕರ್ನಾಟಕ ತಿರುಗಿ ನೆಕ್ಸ್ಟು ನಾವು 28ಕ್ಕೆ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇವರ ಒಂದು ಮಾರ್ಗದರ್ಶನದಲ್ಲೇ ಹೋಗ್ಬೇಕು. ಸಿದ್ದರಾಮಯ್ಯ ಸಾಹೇಬ್ರ ಮಾರ್ಗದರ್ಶನದಲ್ಲೇ ಇಲ್ಲ ಅಂತಂದರೆ ಭಾಳ ಕಷ್ಟ ಆಯ್ತದೆ ಮುಂದೆ. ಅದಕ್ಕೆ ಇಷ್ಟು ಹೇಳ್ತಾ ನಾನು ಮಾತು. ಅವ್ರು ರಾಜೀನಾಮೆ ಕೊಟ್ಟಿರೋದು ಒಳ್ಳೇದೇನೆ, ಆದ್ರೆ ಜನಕ್ಕೆ ಒಳ್ಳೇದು ಮಾಡೋರು ಅವರು. ಆಗ್ಬೇಡ್ದಿತ್ತು, ಆಗ್ಬಿಡ್ತು, ಏನು ಮಾಡ್ತೀರಾ? ಅವ್ರು ಸಿದ್ದರಾಮಯ್ಯ ಅವರೇ ಇರ್ಬೇಕಿತ್ತ? ಇದ್ದಿದ್ರೆ ಒಳ್ಳೇದಾಗೋದು, ಚೆನ್ನಾಗಿತ್ತಿತ್ತು. ಏನೋ ಪಾಪ ಅವ್ರ ಹಣೆ ಬಾರಿಗೆ ರಾಜೀನಾಮೆ ಕೊಟ್ಟವ್ರು. ಏನೇನು ಮಾಡಿದ್ರು? ನಿಮಗೇನೋ ನಮ್ಗೇನು ಇಲ್ಲ ಸರ್, ಅಂಥವ್ರು ಇದ್ರೆ ಒಳ್ಳೇದು ಅಂತ ಅಷ್ಟೇ. ಒಳ್ಳೆ ವ್ಯಕ್ತಿ. ಅವ್ರ ಥರ ರಾಜಕೀಯಲ್ಲಿ ಯಾರೂ ಬರಲ್ಲ ಬೇ. ಅವ್ರ ಥರ ಒಳ್ಳೆಯವರು ಯಾರೂ ಇಲ್ಲ ಬೇ, ನಿಜವಾಗ್ಲು ಇಲ್ಲ. ಅವರು ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ. ರಾಜೀನಾಮೆ ಇನ್ನೊಂದು 2 ವರ್ಷ ಇರಬೇಕಾಯ್ತು. 10 ವರ್ಷ ತುಂಬ ಪೂರ್ತಿ ಮಾಡಬೇಕಾಯ್ತು. ಬೇಜಾರಾಯ್ತು ಅಣ್ಣ. ಯಾಕೆ? ಯಾಕಂದ್ರೆ ಅವರು ಆಡಳಿತ ಚೆನ್ನಾಗಿ ಮಾಡ್ತಿರಲ್ಲ, ಈಗ ಸಡನ್ಲಿ ಇಳಿಸಾರಲ್ಲ, ಬೇಜಾರಾಯ್ತೆ. ಬೇಜಾರಾಯ್ತಾ? ನಿಮಗೆಲ್ಲ ಏನಾದ್ರು ಅನುಕೂಲ ಆಗಿತ್ತಾ ಅವರಿಂದ? ಎಲ್ಲ ಬಡವ್ರಿಗೆಲ್ಲ ಅನುಕೂಲ ಆಗೈತೆ, ನಮಗೆ ಅಂತಲ್ಲ ಅಣ್ಣ, ಎಲ್ಲರಿಗೂ ಮಾಡೋರು. ಎಲ್ಲರಿಗೂ ಅನುಕೂಲ ಆಗೈತೆ. ಬೇಜಾರಾಗುತ್ತಾ? ಬೇಜಾರಾಯ್ತು, ತುಂಬ ಬೇಜಾರಾಯ್ತು ನಮಗೂ. ಸರ್ ಎಲ್ಲ ಒಳ್ಳೆ ಕೆಲಸನೇ ಮಾಡಿರೋದು. ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ದಾರೆ? ಅವರು ಆಪೋಸಿಟ್ ಅವರು ಅವ್ರಿಗೆ ಬೈತಾರೆ. ಒಳ್ಳೆ ವ್ಯಕ್ತಿಗೆ ಯಾವತ್ತೂ ಬೈಯೋದೇನೆ. ಅವರಿದ್ರೆ ಕೆಲಸ ಜಾಸ್ತಿ ಆಗ್ತದೆ ಸರ್. ಎಲ್ಲರಿಗೂ ಅನುಕೂಲ ಇತ್ತಲ್ಲ, ಹೆಣ್ಮಕ್ಳಿಗೆ ಅನುಕೂಲ ಇತ್ತು, ಆಟೋವ್ರಿಗೂ ಅನುಕೂಲ ಇದೆ. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ಬಸ್ ಫ್ರೀ ಇದೆ ನಡೀತಿಲ್ಲ ಅಂತ. ಎಷ್ಟೋ ಜನ ಊರಿಂದ ಊರು ಬರ್ತಾರೆ, ನಮಗೊಂಚೂರು ಬಾಡಿಗೆ ನಡೀತದೆ. ಎಲ್ಲ ಬಗ್ಗೆ ಯೋಚನೆ ಮಾಡ್ತಾರೆ ಅವರು. ಜನಪರ ಕೆಲಸ ಮಾಡಿದ್ದಾರೆ, ಜನಗಳಿಗೂ ಒಳ್ಳೇದಾಗಿದೆ. ಒಳ್ಳೇದು ಕೊಡಬಾರ್ದಂತನ್ನಲ್ಲ, ಅವರು ಇದು ಮಾಡ್ಕೊಂಡಿದ್ದಲ್ಲ, ನಮ್ಮ ಹಂಚಿಕೆ ಇತ್ತಲ್ಲ, ಅದನ್ನ ಮಾಡಿದ್ದಾರೆ ಅಷ್ಟೇ. ಡಿ.ಕೆ. ಶಿವಕುಮಾರ್ ಅವರು ಆಗ್ತಾರಂತ ಎಲ್ಲ ಹೇಳ್ತಾ ಇದ್ದಾರೆ. ಆಗ್ಲಿ, ಆದ್ರೆ ಒಳ್ಳೇದಾಗುತ್ತೆ. ಒಳ್ಳೆ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇದ್ರೆ ಒಳ್ಳೇದು ಮಾಡಿಸುತ್ತೆ ಅನ್ಸುತ್ತಾ? ಒಳ್ಳೇದು ಮಾಡ್ತಾರೆ ಅನ್ಸುತ್ತಾ? ಮಾಡ್ತಾರೆ. ಜನಗಳೆಲ್ಲ ಸಪೋರ್ಟ್ ಮಾಡಬೇಕು, ಒಳ್ಳೇದಕ್ಕೆ ಸಪೋರ್ಟ್ ಮಾಡಬೇಕು. ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಜನಗಳಿಗೆ ಅಷ್ಟೇ. ಭಾಳ ಬೇಜಾರಾಗುತ್ತೆ ಸರ್. ಎಲ್ಲ ಜನಪರ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಇದ್ದಕ್ಕಿದ್ದಂಗೆ ರಾಜೀನಾಮೆ ಕೊಡಿಸಿದ್ದು ಭಾಳ ಬೇಜಾರಾಗುತ್ತೆ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಈ ಥರ ಮಾಸ್ ಲೀಡರು ಅಪರೂಪ ಸಿಕ್ಕೋರು. ಈ ಥರದವರು, ಆ ಥರದವ್ರನ್ನ ಕೆಲಸ ಮಾಡೋರಿಗೆ ಇನ್ನೂ ಅವಕಾಶ ಕೊಡಬೇಕಾಗಿತ್ತು. ಕೊಟ್ಟಿದ್ರೆ ಜನಪರ ಇನ್ನೂ ಕೆಲಸ ಆಗಿದೆ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಇನ್ನೂ ಬೇಕಾದಷ್ಟು ಮಾಡ್ಬೋದು. ಅವಕಾಶ ಇದ್ದಿದ್ರು ಮಾಡೋರು, ಅವಕಾಶ ಕೊಡಬೇಕು. ಡಿ.ಕೆ. ಶಿವಕುಮಾರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳೋಕ್ಕಾಗಲ್ಲ, ಅದು ಅವ್ರ ಪಕ್ಷದ್ದು ಲೆಕ್ಕ ತೀರ್ಮಾನ. ಅವ್ರು ಏನು ತೀರ್ಮಾನ ತಗೋತಾರೋ ಅದು ಅವ್ರ ಪಕ್ಷದ ಕಡೆಯಿಂದ ಆಗಬೇಕು ಅಷ್ಟೇ. ಇವರು
ಹಳಬ್ರು ಭಾಳ ಅನುಭವ ಇತ್ತು ರಾಜಕೀಯದಲ್ಲಿ, ಅವಕಾಶ ಇನ್ನೂ ಕೊಡಬೇಕು. ಸ್ವಲ್ಪ ಬೇಸರ ಆಗುತ್ತೆ. ಇನ್ನೂ ಒಂದು ಟರ್ಮ್ ಕಂಪ್ಲೀಟ್ ಮಾಡ್ಬೋದಾಗಿತ್ತು ಅವರು. ಇನ್ನು 2 ವರ್ಷ ಕಂಪ್ಲೀಟ್ 5 ವರ್ಷ ಕಂಪ್ಲೀಟ್ ಆಗಿರೋದು, 10 ವರ್ಷ 2 ಟರ್ಮ್ ಆದಂಗೆ ಆಗಿರೋದು ಅಷ್ಟು ನೀನು ಮೈಸೂರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ತೊಂದರೆ ಇಲ್ಲ. ನಮ್ಮ ಓನರು ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್ ಅಂತ, MS ಕಿರಣ್ ಕುಮಾರ್ ಅಂತ ಅವರು, ಕರ್ನಾಟಕ ಕಾಂಗ್ರೆಸ್ ಇದರಲ್ಲಿ. ರಾಜಕೀಯದ ವ್ಯವಸ್ಥೆನಲ್ಲಿ ಯಾರೇ ಬರಲಿ ಅವ್ರು ಕಂಪ್ಲೀಟ್ ಮಾಡೋದು ಉತ್ತಮ. ಸುಮ್ಮನೆ ಇದು ಒಂಥರ ಜನಕ್ಕೆ ಹಿಂಸೆ. ಅವ್ರು ಯಾವ ಪಕ್ಷ ಅಂತ ಹೇಳ್ತಾ ಇಲ್ಲ, ಯಾರು ಆಗಲಿ ಇವಾಗ ಚೆನ್ನಾಗಿ ಮಾಡ್ತಾಯಿದ್ರು. ಇವ್ರು ಕಿತ್ತಾಡ್ತಲೇ ಜನಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ. ಇಲ್ಲ ಸಿಗುವಂಥ ಇನ್ನು ಇವ್ರು ಬಂದು ಇವ್ರು ರೆಡಿಯಾಗಿ 4 ತಿಂಗಳು ಆಮೇಲೆ ಮುಗ್ದೇ ಹೋಗುತ್ತೆ, ಟೈಮೇ ಬಾರಾಗುತ್ತೆ. ಏನು ಪ್ರಯೋಜನ? ಸರ್ಕಾರ ಜನಕ್ಕೆ ಏನಾರು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಾಗಿದೆ. ಒಬ್ಬರು ಯಾರು ಇರಬೇಕು, ಅದು ಯಾವ ಪಕ್ಷದವರೇ ಆಗಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ನಮಗೆ CM ಬೇಕು, ನಮಗೆ CM ಬೇಕು ಅಂತ ಗಲಾಟೆ ಮಾಡ್ಕೊಂಡ್ರೆ ಜನಕ್ಕೆ ಸಿಗೋ ಲಾಭ ಏನೂ ಇಲ್ಲ. ಇವರು ಕಿತ್ತಾಡ್ತಾರೆ, ಜನ ಹೇಳ್ತಾರೆ ಅಷ್ಟೆ. ಬರೀ ಇವ್ರದೆಲ್ಲ ಯಾವ ಪಕ್ಷ ಬಂದರೂ ಕಿತ್ತಾಗಿ ಇಲ್ಲಿ ತನಕ ಕರ್ನಾಟಕದಲ್ಲಿ ನಡೆದಿದೆ. BJP ಬೇರೆ ಯಾವ ಪಕ್ಷ ಬಂದರೂ ಬರೀ ಇದೇ ಗೋಳು. ಇನ್ನೂ 6 ತಿಂಗಳು ಮಾಡಿ ನಾವು 2 ವರ್ಷ ಮಾಡ್ತೀವಿ, ನೀವು 3 ವರ್ಷ ಮಾಡ್ತೀವಿ, ಬರೀ ಇದೇ ಗೋಳು. ಸುಮಾರು ಒಂದು 7-8 ವರ್ಷ ಆಗಿದೆ. ಇಲ್ಲಿ ಒಂದು 2-3 ಸರಿನೇ ಆಗಿರಬೇಕು. ಏನು ಪ್ರಯೋಜನ? ಸಿದ್ದರಾಮಯ್ಯರ ಬಗ್ಗೆ ಅಂದ್ರೆ ನಿಮ್ಮ ಊರಿಗೆ ಏನು ಕೆಲಸ ಮಾಡೋಣ? ಕೆಲಸ ಇವಾಗ ಸಲೀಸ್ ನಡ್ಕೊಂಡು ಹೋಗ್ತಾ ಇತ್ತಲ್ವ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತಲ್ವ. ನಡ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು. ನಡ್ಕೊಂಡು ಹೋಗೋರಿಗೆ ಯಾರಾಗಲ್ಲ. ಇವರು ಯಾವುದೇ ಪಕ್ಷದವರು ಜನರ ಹಿತ ಬಯಸ್ಬೇಕೇ ಹೊರತು ಅವರವರ ಅಧಿಕಾರದ್ದು ಇದಲ್ಲ, ದಾಹ ಅಲ್ವಾ? ಬಟ್ ಬಿಟ್ಟಿದಾರಲ್ಲ ಈಗ ಅಧಿಕಾರದ ಏನು ಮಾಡೋಕ್ಕಾಗಲ್ಲ. ಜನ ಅನುಭವಿಸ್ಬೇಕು, ಜನ ಅನುಭವಿಸ್ಬೇಕು. ಇವ್ರುಗಳು ಮಾಡುವಂಥ ಕೆಲಸಕ್ಕೆ ಜನ ಅನುಭವಿಸ್ತಾ ಇದ್ದೀವಿ. ಸರ್, ಅವರು ಇನ್ನೂ 2 ವರ್ಷ ಅಧಿಕಾರದಲ್ಲಿದ್ದಿದ್ರೆ ಅಹಿಂದ ವರ್ಗಕ್ಕೆ ಇನ್ನೂ ಒಳ್ಳೆಯದಾಗ್ತಿತ್ತು ಅನ್ನೋದು ನಮ್ಮ ಭಾವನೆ. ಅಲ್ಲ, ರಾಜ್ಯದ ಒಳ ಒಪ್ಪಂದ ಆಗಿದ್ದು 2 ವರ್ಷ ಅಂತ ಆಗಿತ್ತು. ಅದು ಪಕ್ಷದ ಆಂತರಿಕ ವಿಚಾರ. ಅಂದರೆ ನಮ್ಮ ಇಲ್ಲ, ವೈಯಕ್ತಿಕವಾಗಿ ಇರಬೇಕು ಅನಿಸುತ್ತೆ. ಅವ್ರು ಇನ್ನೂ 2 ವರ್ಷ ಇದ್ದರೆ ಅಹಿಂದ ವರ್ಗಕ್ಕೆ ಭಾಳ ಹೆಲ್ಪ್ ಆಗ್ತಿತ್ತು ಅನ್ನೋದು ನಮ್ಮ ಅನಿಸಿಕೆ. ಬೇಜಾರು ಸಾಮಾನ್ಯವಾಗಿ ಎಲ್ರಿಗೂ ಹಾಗೆ ಆಗುತ್ತೆ. ಬೇರೆ ಯಾರು ಕೊಟ್ಟಿದ್ರು ಬೇಜಾರಾಗುತ್ತೆ. ಅಧಿಕಾರ ಸಿಗುವಾಗ ಸಂತೋಷನೂ ಆಗುತ್ತೆ, ಅಧಿಕಾರ ಕಳ್ಕೊಂಡಾಗ ಬೇಸರನೂ ಆಗುತ್ತೆ. ಇದು ಸಾಮಾನ್ಯ. ಮೈಸೂರಿಗೆ ಕೆಲಸ ಮಾಡಿದ್ರ? ಮೈಸೂರಿಗೆ ಸರ್, ಎಲ್ಲ ಅವ್ರು ಮೈಸೂರಿಗೆ ಅಂತ ನೋಡ್ತಾ ಕೂತ್ಕೊಳಕ್ಕಾಗಲ್ಲ, ಇಡೀ ರಾಜ್ಯನೇ ನೋಡಬೇಕು. ಅದಕ್ಕೋಸ್ಕರನೇ ಅವ್ರ ಮಗುನ ಮೈಸೂರು ಜಿಲ್ಲೆಗೆ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಯಾಗಿ ಡಾಕ್ಟರ್ ಮಾದೇವಪ್ಪ ಅವ್ರನ್ನ ಮೈಸೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮೈಸೂರು ಮಾತ್ರ ಮುಖ್ಯಮಂತ್ರಿ ಅಲ್ಲ, ಇದು ಕರ್ನಾಟಕದ ಸಮಸ್ತ ಜನರಿಗೂ ಮುಖ್ಯಮಂತ್ರಿಗಳು. ಆದ್ದರಿಂದ ಸಮಸ್ತ ಜನರಿಗೂ ಅವರ ಒಂದು ಸಲಹೆ, ಸೂಚನೆ, ಸೇವೆ ಕೊಡಬೇಕಾದಂಥ ಜವಾಬ್ದಾರಿಯುತ ಅವರ ಸ್ಥಾನ. ಸರ್, ನಿನ್ನೆ ನಡೆದ ಬೆಳವಣಿಗೆಯಿಂದ ನಮ್ಮ ಮೈಸೂರಿನ ಜನತೆಗೆ ಭಾಳ ಹೃದಯ ಆಘಾತ ಆಗಿಲ್ಲ ಅನ್ನೋ ಲೆವೆಲಲ್ಲಿ ಭಾಳ ಬೇಸರ ಆಗಿದೆ. ಏನಕ್ಕೆ ಅಂದರೆ ಎಷ್ಟೋ ಜನ ಇವತ್ತಿನ ದಿನ ಸಂಸಾರಗಳಲ್ಲಿ ಗಂಡಂದರೆ ಹೆಂಗಸರಿಗೆ ಸಂಪಾದನೆ ಮಾಡಿ ಜೀವನ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯನವರು ಸಾವಿರಾರು ಲಕ್ಷಾಂತರ ಕುಟುಂಬಗಳಿಗೆ ಎಷ್ಟು ಆಸರೆ ಆಗಿದ್ದಂಥ ನಮ್ಮ ಮೈಸೂರಿನ ನಿವಾಸಿಯಾಗಿದ್ದವರು ಅಂತ ನಮಗೆ ಮೈಸೂರಿನವರು ಅಂತ ಭಾಳ ಹೆಗ್ಗಳಿಕೆ. ಅವರು ರಾಜೀನಾಮೆ ಕೊಟ್ಟಂಥ ವಿಚಾರದಲ್ಲಿ ಮನಸಾರೆ ಹೇಳಬೇಕು ಅಂದರೆ ಎಲ್ರಿಗೂ ಭಾಳ ಬೇಸರ ಇದೆ. ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ಅವ್ರ ವಿರೋಧಿಗಳೇ ಇರಲಿ, ಅವರ ಕಾರ್ಯನೇ ಅವ್ರಿಗೆ ಉತ್ತರ ಹೇಳಿದೆ. ಅವ್ರಿಗೆ ಮಾಡಿದ ಅನ್ಯಾಯ ಅಂತ ಅವ್ರಿಗೆ ಅನ್ಸೋ ಲೆವೆಲಲ್ಲಿ ಆಗಿ ಅವ್ರು ಹೇಳಿದಿರೋದಕ್ಕೆ ಸಿಕ್ಕಾಪಡೆ ಬೇಸರ ಇದೆ ಸರ್. ಎಷ್ಟೋ ಸಂಸಾರಗಳು ಅವರಿಂದ ಈ 3 ವರ್ಷದಲ್ಲಿ ಅವ್ರನ್ನ ನೆನೆಸ್ಕೊಂಡು ಜೀವನ ಮಾಡಿದ್ದಾರೆ. ಎಷ್ಟೋ ದಿನ, 1 ತಿಂಗಳಿಗೆ 15 ದಿನ ಸಿದ್ದರಾಮಯ್ಯನವರ ಜೀವನ ಸಾಗಿದೆ ಅಂದರೆ ತಪ್ಪಾಗಲ್ಲ ಸರ್. ಆ ಥರ ಕಾರ್ಯಕ್ರಮ ಜನಪರ, ಬಡವರ ಪರ, ದೀನ ದಲಿತರ ಪರ, ಪಟ್ಟಭದ್ರ ಹಿತಾಸಕ್ತಿಗಳಿಗೆ ವಿರೋಧಿಯಾಗಿ ಮಾಡಿದಂಥ ನಾ ಕಂಡಂಗೆ ಆ ಥರ ಧೀಮಂತ ರಾಜಕೀಯ ವ್ಯಕ್ತಿ ಇನ್ನೆಲ್ಲೂ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಮುಂದೆ ನನಗೆ ಗೊತ್ತಿಲ್ಲ ಸರ್. ಏನು ಮಾಡಿಕೊಟ್ಟು ಸದ್ಯಕ್ಕೆ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇವಾಗೇನು ಇದಾಗ್ತೈತೆ, ಪಾಪ ಬೇಜಾರಾಗ್ತೈತೆ. ಅವ್ರು ನಮ್ಮ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಬಸ್ಸಿಗೆಲ್ಲ ಕರೆಂಟಿಂದು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಈಗ ಅವ್ರು ಹೋಗ್ತಾರಂತ ಬೇಜಾರಾಗ್ತದೆ. ನಿಮ್ಮ ಕ್ಷೇತ್ರಕ್ಕೆ ಬಹಳ ಅನುಕೂಲ ಆಗಿತ್ತು, ಮಹಿಳೆಯರಿಗಿಂತೂ ಜಾಸ್ತಿ ಚೆನ್ನಾಗಿತ್ತು. ನಮಗೆ ಬೇಜಾರಾಗ್ತೈತಿ. ತುಂಬ ಮನಸ್ಸು ನೋವಾಗುವಂಥ ವಿಷಯ ಸರ್ ಇದು. ನಾವು ಇಂಥ ಧೀಮಂತ ನಾಯಕ ನಮ್ಮ ಒಟ್ಟಿಗೆ ಇದ್ದರೆ ನಮ್ಗೆ ಇನ್ನೂ ಮುಂದೆ ಅನುಕೂಲ ಆಗ್ತಾ ಇತ್ತು. ಅವರಿದ್ದರೆ ಇನ್ನೂ 1 ವರ್ಷ ತುಂಬಿಸ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ.
ಫುಲ್ ಅಲ್ಲಿಗೆ ಆಗ್ಬಿಡುತ್ತೆ 5 ವರ್ಷ ಆಗುತ್ತೆ, 2 ವರ್ಷ ಆಗಿದ್ರೆ ಅಂತ. 3 ವರ್ಷಕ್ಕೆ ಅವರು ಬಿಡಲ್ಲ ಅಂತ ಅಂದ್ಕೊಂಡಿದ್ವಿ. ಅವರೇ ದೊಡ್ಡ ಮನ್ಸು ಮಾಡಿ ಕೊಟ್ಬಿಟ್ರು. ನಮಗೆ ಮನ್ಸಿಗೆ ನನ್ನೊಬ್ಬಳಿಗೆ ಅಂತಲ್ಲ ಸಹ ಇಡೀ ಕರ್ನಾಟಕ ಜನಕ್ಕೇನೆ ನೋವಾಗಿದೆ. ಏನೋ ಅವ್ರ ಮನೆಯಲ್ಲಿ ಏನೂ ಇಲ್ಲ, ಎಲ್ಲ ಕಳ್ಕೊಂಬಿಟ್ವಿ ಅನ್ನೋ ಫೀಲ್ ಆಗ್ತಾಯಿದೆ ಜನಗಳಿಗೆ. ಈಗ 2,000 ರೂಪಾಯಿನೋ ದೊಡ್ಡ ವಿಷಯ ಒಂದು ಮಹಿಳೆಗೆ. ಹಳ್ಳೀಲಿ ಒಂದು ಕೂಲಿ ಮಾಡೋ ನಾಟಿ ಹಾಕಕ್ಕೆ ಹೋದರೆ ಒಂದು 200 ರೂಪಾಯಿ 300 ರೂಪಾಯಿಗೆ ಹೋಗ್ತಾರೆ, ಬೆಳಿಗ್ಗೆ ಹೋದರೆ ಸಂಜೆ ತನಕ. ಸೊ ಅದ್ರಲ್ಲಿ ಇವ್ರು ತಿಂಗಳಿಗೆ 2,000 ಬರ್ತಾ ಇತ್ತು. ಅದು ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗೋದು ಕಡಿಮೆ ಮಾಡಿದ್ರು. ಸಿದ್ದಣ್ಣ ನಮ್ಮ ಅಪ್ಪಾಜಿ ದುಡ್ಡು ಕೊಡ್ತಾರೆ, ಎಲ್ಲ ವಯಸ್ಸಾದರೂ ಕೂಡ ಅಪ್ಪ ಅಂತ ಕೈ ಮುಗಿತಾರೆ. ಆಮೇಲೆ ನಮ್ಮ ಇದರಲ್ಲಿ ಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಸರ್, ಇವರು ಒಂದೇ ಸಮಾಜ ಅಂತ ನೋಡಿಲ್ಲ. ಅಹಿಂದ ನಾಯಕ ಇವರು ಎಲ್ಲರೂ ಒಂದೇ ಸಮನಾಗಿ ಸಮಾನಾಂತರ ನೋಡಿದ್ರು. ಎಲ್ಲ ಜನಾಂಗದವ್ರಿಗೂ ಸಮಾನಾಂತರವಾಗಿ ನ್ಯಾಯ ಕೊಡ್ಸಿದ್ರು ಇವರು. ಇನ್ನು ಮುಂದೆ ಒಳ್ಳೇದಾಗ್ತಾ ಇತ್ತು ಆ ರೀತಿ ಇದ್ರೆ. 2,000 ರೂಪಾಯಿ ತುಂಬ ದೊಡ್ಡ ವಿಷಯ. ತುಂಬ ಸರ್, ತಿಂಗಳಿಗೆ ದೊಡ್ಡ ಸುಮಾರು ಜನ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ. ಫ್ರಿಜ್ ಇದ್ದಾರೆ, ಫ್ರಿಜ್ ತೊಗೊಂಡಿದ್ದಾರೆ, ತಾಳಿ ತೊಗೊಂಡಿದ್ದಾರೆ, ಸೊಸೆಗೆ ತಾಳಿ ಇಲ್ಲದೆ ಹೆಣ್ಮಕ್ಳು ತಾಳಿ ಮಾಡಿಸ್ಕೊಟ್ಟಿದ್ದಾರೆ. ತಾಳಿನೇ ಹಿತ್ತಾಳೆದು ತಾಳಿ ಕರಿಮಣಿ ಹಾಕ್ಕೊಂಡಿದ್ರು, ತಾಳಿ ಮಾಡಿಸಿ ಹಾಕ್ಕೊಂಡಿದ್ದಾರೆ. ಮನೆಗೆ ಸಾಮಾನುಗಳು ತೊಗೊಂಡಿದ್ದಾರೆ. ಕೆಲವು ಬೋರ್ವೆಲ್ ತೆಗ್ಸಿದ್ರು ಈಗ ಸ್ವಲ್ಪ ದಿನದ ಹಿಂದೆ. ಏನೋ ಸ್ವಲ್ಪ ಮತ್ತು ಫ್ರಿಜ್ ತೊಗೊಂಡ್ರು. ಅವೆಲ್ಲ ಒಂದು ಸರ್ ತೊಗೊಳಕ್ಕಾಗಲ್ಲ ಹಾಕಿದವ್ರ ಕೈಲಿ. ಮೊನ್ನೆ ವಾಷಿಂಗ್ ಮಿಷಿನ್ ತೊಗೊಂಡ್ರು. ಆಮೇಲೆ ಒಬ್ಬರು ತಾಯಿದು ಕಿಡ್ನಿ ಆಪ್ರೇಷನ್ ಮಾಡಿಸಿದ್ರು ಲಾಸ್ಟ್ ಇಯರ್. ಆ ದುಡ್ಡೆಲ್ಲ ಸೇರಿಸ್ಕೊಂಡು ಆಪ್ರೇಷನ್ ತುಂಬ ಉಪಯೋಗ ಆಗಿದೆ ಸರ್ ಆ ದುಡ್ಡಿಂದ. ಇನ್ನು ಮತ್ತೆ ಯಾರು ಮುಂದುವರಿಸ್ತವ್ರೋ ಕೊಡ್ತಾರೋ ಇಲ್ವೋ ಅನ್ನೋದೊಂದು ಡೌಟು. ಅದು ಮನಸ್ಸು ನೋವಾಗ್ತಾ ಇದೆ ಜನಕ್ಕೆಲ್ಲ. ನಿಜ ದೇವರಾಣಿ ಸರ್, ಅವ್ರಿಗೆ ಅಪ್ಪಾಜಿ ಅನ್ನೋದಕ್ಕಿಂತ ದೊಡ್ಡ ಇದು ನಮಗೆ ದೇವ್ರ ಥರ ನೋಡ್ತಾ ಇದ್ವಿ. ಅವ್ರಿಗಿನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ. ನಾವೇನೋ ಒಂದು ನಮ್ಮ ಮನೆಯಲ್ಲಿ ದೇವರು ಒಂದು ಸ್ವಲ್ಪ ಕಣ್ಣು ಮರೆಯಾಯ್ತಲ್ಲ ಅನ್ನಿಸ್ತಾ ಇದೆ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ. ತುಂಬ ನೆನ್ನೆಲ್ಲ ಸುಮಾರು ಜನ ಎಲ್ಲ ಪೂರ್ತಿ ವರ್ಣದವರೇ ಅಂತಲ್ಲ, ಪ್ರತಿಯೊಬ್ಬರು ಹೋಗಿ ಗೋಳಾಡಿದ್ದಾರೆ. 3-4 ದಿನದಿಂದ ಅವ್ರದ್ದೆಲ್ಲ ಬರೀ ಸಂಕಟನೇ. ಅಪ್ಪಾಜಿ ಹೇಳ್ದೆ ಕೇಳ್ದೆ ಹಿಂಗೆ ದಿಢೀರಂತ ತೀರ್ಮಾನ ತೊಗೊಂಬಿಟ್ಟಲ್ಲ. ಅವರು ಹೋಗ್ಲಿ ಒಂದು ತಿಂಗಳು ಟೈಮ್ ತೊಗೋಬೇಕಿತ್ತು ಅಲ್ವ ಸರ್? ಸಡನ್ನಾಗಿ ಯಾಕೆ ಕೊಟ್ಟರು ಅಂತ ಅದೇ ಎಲ್ಲರಿಗೂ ಕುತೂಹಲ ಆಗಿರ್ತಾರೆ. 1 ತಿಂಗಳು ಟೈಮ್ ತೊಗೊಂಡು ಆಯಿತು ಕೊಡ್ತೀನಿ 1 ತಿಂಗಳು ಟೈಮು ಇವರೇ ತೊಗೋಬೇಕಿತ್ತು. ಯಾಕೋ ಸಾಹೇಬರು ಮೌನ ಆಗ್ಬಿಟ್ರು. ಮಾತು ಅವರು ಯಾಕೆಂದರೆ ಅವಾಗ ಮಾತು ಕೊಟ್ಟಿದ್ದು ಮಾಡಿದ್ನ ಸರ್. ಈಗ ನಮ್ಮ ಸರ್ಕಾರ ನುಡಿದಂತೆ ನಡೆಯೋ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಒಂದೇ. ಇಷ್ಟು ವರ್ಷ ಯಾರು ಸರ್ ಮಾಡಿದರು? ಇದೇ BJP ಸರ್ಕಾರ ಲಾಸ್ಟ್ ಟೈಮ್ ಇದ್ದಾಗ 6 ತಿಂಗಳು ಒಬ್ಬರು ಸರ್ಕಾರ ತೊಗೊಂಡ್ರು ಅಲ್ವ ಅಧಿಕಾರ. 6 ತಿಂಗಳು 3 ತಿಂಗಳು ಒಬ್ಬರು ಮಾಡಿದ್ರು. ಅದೇ ನಮ್ಮ CM ಸಿದ್ದರಾಮಯ್ಯನವರು ಕಂಟಿನ್ಯೂಟಾಗಿ ಮಾಡಿದ್ರು. ಒಬ್ರಿಗೊಂದು ಅವ್ರಿಗೆ ಒಂದು ಕಪ್ಪು ಚುಕ್ಕೆ ಅನ್ನೋದಿಲ್ಲ, ಆ ಥರ ಸರ್ಕಾರ ನಡೆಸ್ಕೊಂಡೋದ್ರು. ನಮಗೆಲ್ಲ ತುಂಬ ಮನಸ್ಸು ನೋವಾಗ್ತಾ ಇದೆ ಸರ್ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ. ಎಲ್ಲರಿಗೂ ಸಹಾಯ ಮಾಡ್ತಿದ್ರು ಸಿದ್ದರಾಮಯ್ಯರು. ಇವಾಗ ಅವ್ರದ್ದೇ ಹಿಂಗಾಗೋದ್ರೆ ಇನ್ಯಾರು ಸಹಾಯ ಮಾಡ್ತಾರೆ ನಮಗೆ ಬಡವ್ರ ಬಗ್ಗರಿಗೆ? ಅಷ್ಟೇ ನಮ್ಮದು ಸಹಾಯ ಮಾಡ್ತಿದ್ರು ಅವರು ನಮಗೆ. ಇವಾಗ ಸಹಾಯ ಮಾಡೋರು ಯಾರಿದ್ದಾರು? ವಯಸ್ಸಾದವ್ರಿಗೆ ಬೇಜಾರೇ ಅಲ್ವಾ? ಇವಾಗ ಪಿಂಚಿಂಗ್ ಇಲ್ಲ, ಏನಿಲ್ಲ, ಏನಪ್ಪ ಮಾಡೋದು? ಕೈಲಾಗದಿರೋರು ಏನು ಮಾಡಬೇಕು? ಇವಾಗ ಅಕ್ಕಿ ಕೊಡ್ತಾವ್ರೆ, ಅಕ್ಕಿ ಉಣ್ತಾ ಇದ್ದೀವಿ. ಇವಾಗೇನೋ ಬಡವ್ರ ಬಗ್ಗರಿಗೆ ಅವರು ಸಹಾಯ ಮಾಡ್ತಿದ್ರು. ಇವಾಗೇನೋ ಯಾರು ಮಾಡ್ತಾರೆ? ಬರೋರು ಮಾಡಬೇಕು, ಮುಂದೆ ನಿಂತ್ಕೊಳ್ಳೋರು ಅಷ್ಟೇ. ಎಲ್ಲ ಅವ್ರದ್ದೇ ಸಹಾಯ ಇತ್ತು. ಇವಾಗ ಎಲ್ಲಾರ ಹೋದ್ರೆ ಬಸ್ಸೊಂದು ಚಾರ್ಜ್ ಇರಲಿಲ್ಲ, ಫ್ರೀ ಓಡಾಡೋದು ಎಲ್ಲರೂ ಮಾಡ್ತಿದ್ವು. ಇವಾಗ ದುಡ್ಡು ಕಟ್ಟಬೇಕು ಬಸ್ಗೆ, ಎಲ್ಲಾರ ಹೋದ್ರೆ ಚಾರ್ಜ್ ಹಾಕೊಂಡು ಹೋಗ್ಬೇಕು. ನಮ್ಗೆ ಇಳಿಯಕ್ಕೆ ಅವರು ಕಾರಣ ಇಲ್ಲ. ನಮ್ಗೆ ಬೇಜಾರಾಯ್ತು ಅವ್ರು ಹೇಳಿದ್ರ. ನಮ್ಗೆ ಎಲ್ಲನೂ ಸೌಲಭ್ಯ ಮಾಡಿದ್ರು ಸಿದ್ದರಾಮಯ್ಯನವರು. ಬಡವ್ರಿಗ ಬಗ್ಗರ್ಗ ಒಳ್ಳೆಯವ್ರಿಗ ಕೆಟ್ಟವ್ರಿಗೆಲ್ಲ ಎಲ್ಲಕ್ಕೂ ಅವ್ರು ಉಪಕಾರ ಅಂತೆಂದೇ ಮಾಡಿದ್ರು ಸಿದ್ದರಾಮಯ್ಯನವರು. ನಮಗೆಲ್ಲ ಒಳ್ಳೇದನ್ನೇ ಮಾಡಿದ್ರು. ಇವಾಗ ಯಾರು ಮಾಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಇಳಿದ ಮೇಲೆ ಇನ್ನೇನಾಗತಿ? ಅವ್ರು ಇಳಿದಾನೆ ಇರ್ಬೇಕಾಯ್ತು. ಇನ್ನೊಂದು 3 ವರ್ಷ 2.5 ವರ್ಷ ಇರ್ಬೇಕಾಯ್ತು ಸಿದ್ದರಾಮಯ್ಯನವ್ರು ಇಳಿತ್ಲಿ ಎಲ್ಲ ತುಂಬ ಬೇಜಾರಾಯ್ತು. ಅದಪ್ಪ ತಕ್ಷಣ ಇಳಿಸ್ಬಿಟ್ರು. ಇರ್ಬೇಕಾಯ್ತು ಇನ್ನೂ ಸಿಜಿನ. ಇವಾಗ ಸಿದ್ದರಾಮಯ್ಯನವರು ಇಳಿಸ್ಬಿಟ್ಟಾರ. ಈಗ ನಮಗೆಲ್ಲ ತುಂಬ ಬೇಜಾರಾಯ್ತದ. ಎಲ್ಲನೂ ಉಪಕಾರ ಮಾಡಿದ್ರು. ಬಸ್ಸು, ಕಾರು, ಅಕ್ಕಿ, ಬ್ಯಾಳ ಎಲ್ಲರಲ್ಲೂ ನಮ್ಗೆ ಅನುಕೂಲ ಆಗಿತ್ತು ಸಿದ್ದರಾಮಯ್ಯನವರಿಂದ. ಈಗ ಸಿದ್ದರಾಮಯ್ಯನವ್ರನ್ನೇ ಇಳಿಸ್ಬಿಟ್ರು. ಇನ್ಯಾರು ಮಾಡ್ತಾರ ಬಿಡ್ತಾರ ನಮ್ಗೇನು ಉಪಕಾರ ಗೊತ್ತಿಲ್ಲಪ್ಪ. ಇಷ್ಟಕ್ಕೆ ನಮ್ಮದು ಕಾರಣ. ಈಗ ಅವ್ರು ಇರೋ ಗಂಟ ನಮಗೇನು ಭಯ ಇತ್ತಿಲ್ಲ. ಎಲ್ಲ ಅನುಕೂಲ ಆಗಿತ್ತು. ಮಕ್ಕಳಿಗೆಲ್ಲ ಅಕ್ಕಿ ಬ್ಯಾಳ ಒಳ್ಳೇದು ಕೆಟ್ಟದು ಕುಪ್ಪ ಅನ್ನೋದು. ಈಗ ದುಡ್ಡು ಕಾಸು ರುದ್ರಾಪಿ ದುಡ್ಡು ಕಾಸು ಎಲ್ಲ ಇತ್ತು.
ಒಬ್ಬರು ಯಜಮಾನ ಹೊತ್ತಿಗೆ 2,000 ರೂಪಾಯಿ ದುಡ್ಡು ಹಾಕ್ತಿದ್ರು ಅವರು. ಈಗಲೂ ಈಗ ಬಂದಿರೋರು ಹಂಗೆ ನಡಿಯೋಕ್ಕಾಗದ? ನಡಿಬೇಕಪ್ಪ ಹಂಗ ನಡೆದ್ರೆ ನೋಡೋದು. ಸರಿ ಹೇಳಿದ್ರೆ ಏನು ಮಾಡೋಕೆ ಸರ್, ಅವ್ರು ಹೇಳಿದ್ರೆ ಇದು ಮಾಡ್ಬೇಕು. ಯಾಕಂತಂದ್ರೆ ಅವರು ಹಿಡಿಯೋದ್ರಿಂದ ಏನು ಅವ್ರವ್ರಲ್ಲಿ ಗಲಾಟೆಯಾಗಿ ಜನರಲ್ಲಿ ಏನು ತಪ್ಪಿಲ್ವಲ್ಲ. ಜನಗಳು ವೋಟ್ ಮಾಡೋದು ಮಾಡಿದ್ದಾರೆ. ಅವ್ರವ್ರ ಪಕ್ಷದಲ್ಲಿ ಅವ್ರವ್ರ ಕಿತ್ತಾಡ್ತಿಂದ ಅವ್ರವ್ರು ಹಿಡಿದಿದ್ದಾರೆ ಅಷ್ಟೇ. ಅವ್ರವ್ರ ಪಕ್ಷ ವಿಚಾರ ಅಲ್ಲಿ ಬೇರೆ ಹಿಡಿದಿರೋದು. ಇಲ್ಲ ಜನಗಳೇನಾದ್ರು ಸ್ಟ್ರೈಕ್ ಮಾಡಿ ಏನು ಹಿಡಿಸಿಲ್ವಲ್ಲ. ಸರಿ ಇರಬೇಕು, ಇರೋದಲ್ಲ ಅವ್ರ ಪಕ್ಷದಲ್ಲೇ ಒಗ್ಗಟ್ಟಿಂದಲೇ ಹಿಡಿದವರಲ್ಲ. ಏನು ಆಯ್ತಮ್ಮ, ಒಳ್ಳೆ ಕೆಲಸ ಮಾಡಿದ್ರಾ? ಮಾಡಿದ್ದಾರೆ ಸರ್. ಮಾಡವ್ರೆ ಅಂತಂದ್ರೆ ಇನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಸ್ವಲ್ಪ ಇನ್ನೂ ಯಾಕಂತಂದ್ರೆ ಅವರು ಈ ಬಸ್ನದು ಈ ವೇಸ್ಟ್ಗಳನ್ನ ಪ್ರಯೋಜನಕ್ಕಿಲ್ಲದನ್ನು ಕೊಟ್ಟಿದ್ದಾರೆ ಅಷ್ಟೇ. ಪ್ರಯೋಜನಕ್ಕಿಂತ ಯಾವುದೂ ಕೊಟ್ಟಿಲ್ಲ. ಈ ಲೇಡಿಗೆ 2,000 ಕೊಟ್ಟಿದ್ದಾರೆ, ಅದು ಬಿಡಿಯೋದನ್ನ. ಈ ಬಸ್ಸು ಇವೆಲ್ಲ ಫ್ರೀ ಕೊಟ್ಟಿದ್ದಾರಲ್ಲ, ಅದೆಲ್ಲ ವೇಸ್ಟು, ಅದೆಲ್ಲ ಸರಿ ಇಲ್ಲ. ಕೊಡಬಾರ್ದಾಗಿತ್ತು. ಅದ್ರ ಬದಲು ಸ್ಕೂಲು, ರಸ್ತೆ, ಚರಂಡಿ, ಈಗ ಏರಿಯಾಗಳಲ್ಲಿ ಹೋಗಿ ನೋಡಿ, ನೊಣ ಕುತ್ಕೊಳ್ಳೋಕೆ ಬೇಜಾರು ಮಾಡ್ತಾರೆ. ನೊಣ ಕುತ್ಕೋತಾ ಇಲ್ಲ ಅಷ್ಟು, ಅದಕ್ಕೆ ಬೇಜಾರಾಗುತ್ತೆ. ನಾವು ಬದುಕ್ತಾ ಇದ್ದೀವಿ. ಇದು ಎಲ್ಲ ಸಹಾಯ ಮಾಡ್ತಿದ್ರು ನಮ್ಗೆ. 2,000 ಕೊಡ್ತಿದ್ರು, ಅಕ್ಕಿ ಕೊಡ್ತಿದ್ರು. ಆಮೇಲೆ ಪಿಂಚಣಿ ಬರ್ತಿತ್ತು. ಅವ್ರು ಒಳ್ಳೆಯವ್ರು. ಅವರು ಬೇಜಾರಾಗ್ತದೆ ಬೇಜಾರಾಗ್ತಾ ಇದೆ. ಓಕೆ, ಎಲ್ಲ ಅವರಿದ್ರು ಧೈರ್ಯ ಇರ್ತಿತ್ತ? ಎಲ್ಲ ನಮ್ಗೆ ಸಹಾಯ ಮಾಡ್ತಿದ್ರಲ್ಲ ಅವರು. ಈಗೆಲ್ಲ ಗ್ಯಾರಂಟಿ ಇವೆಲ್ಲ ಬರ್ತಾವೆ ಅಂತ ನಂಬಿಕೆ ಇದೆಯಾ ನಿಮ್ಗೆ? ನೆಕ್ಸ್ಟ್ ನಂಬಿಕೆ ಇಲ್ಲ, ಇನ್ನು ಬರಲ್ಲ ಅಂತ ತಿಳ್ಕೊಂಡ. ಬರಲ್ಲ ಅನ್ಸುತ್ತಾ? ಬಸ್ಗೆ ಲೈಟ್ ಬಿಲ್ಲು, ನೀರಿನ ಬಿಲ್ ಎಲ್ಲ ಕಮ್ಮಿ ಮಾಡಿದ್ರಲ್ಲ ಅವರು. ಬೇಜಾರಾಗುತ್ತೆ. ನೀರೆಲ್ಲ ಫ್ರೀ, ಕರೆಂಟ್ ಫ್ರೀ, ಆಮೇಲೆ ಅಕ್ಕಿ ದುಡ್ಡು ಬರ್ತಿತ್ತು ಎಲ್ಲ. ಇನ್ನು ಮುಂದಕ್ಕೆ ಏನು ಮಾಡ್ತಾರ ಗೊತ್ತಿಲ್ಲ ಅಷ್ಟೇ. ಬೇಜಾರಾಗುತ್ತೆ ಅವ್ರು ಇಳಿದ್ಬಿಟ್ರಲ್ಲ ಅದಕ್ಕೆ. ಮುಂದಕ್ಕೆ ಇರ್ತಾರೆ, ಇನ್ನೂ ಏನು 5 ವರ್ಷ ಇರ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇರ್ತಿದ್ರು. ಇವಾಗ ಬೇಜಾರಾಗುತ್ತೆ ಇದಾಗ್ಬಿಟ್ರಲ್ಲ ಅಂತ. ಹೌದು, ಎಲ್ಲ ಮಾಡಿದ್ದಾರೆ. ಒಳ್ಳೇದಾಗ್ತಿತ್ತು, ಬಸ್ ಎಲ್ಲ ಫ್ರೀ ಆಗ್ತಿತ್ತು. ಇವಾಗ ನಮ್ಗೆಲ್ಲ ತೊಂದರೆ ಆಗುತ್ತೆ. ಇನ್ನು ಮುಂದಕ್ಕೆ ಏನು ಮಾಡ್ತಾರ ಏನೋ ಗೊತ್ತಿಲ್ಲ. ಈಗೆಲ್ಲ ಬೇಜಾರಾಗುತ್ತೆ ಇವಾಗೆಲ್ಲ ನೋಡಿದ್ರೆ. ನಮ್ಗೆ ಅದು ಒಳ್ಳೇದು ಅನಿಸ್ತಿತ್ತು, ಇವಾಗ ಬೇಜಾರಾಯ್ತದೆ. ರಾಜೀನಾಮೆ ಕೊಟ್ಟರು ಅಂತ ಬೇಜಾರಾಯ್ತದ? ರಾಜೀನಾಮೆ ಕೊಡಬಾರ್ದು. ಯಾಕೆ ಅವ್ರು ಇದ್ರೆ ದೇಶಕ್ಕೆ ಒಳ್ಳೇದು ಮಾಡವ್ರೆ ಅಲ್ವಾ, ಬಡವರಿಗೆ. ಅವ್ರಿದ್ರೆ ಏನಾಯ್ತದೆ? ಬರ್ತವೆ, ಆದ್ರೆ ಅವ್ರು ಇರ್ಬೇಕಿತ್ತು. ಬೇಜಾರಾಯ್ತದ? ಬೇಜಾರಾಗಲ್ವೇ? ಒಳ್ಳೆ ಕೆಲಸ ಮಾಡಿದವ್ರು ಹೋದ್ಮೇಲೆ ಬೇಜಾರಾಗಲ್ವೇ? ಅದೇ ನಾನು ಹೇಳಲ್ವೇ, ಎಲ್ಲ ಕೊಡ್ತಿದ್ರು, ಅಂತವ್ರು ಹೋದ್ರೆ ಬೇಜಾರಾಗಲ್ವೇ? ರಾಜೀನಾಮೆ ಕೊಟ್ಟಿದ್ದು ಅಂದ್ರೆ ನಮಗೆ ಭಾರಿ ದುಃಖಕರ ಆಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ, ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಉಪಯೋಗ ಇತ್ತು. ಈಗ ಮನೆಯಲ್ಲಿ ಮಕ್ಕಳಿರಲ್ಲ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಲ್ಲ, ಮಾಡಲ್ಲ. ಆ ದಿವಸಕ್ಕೆ ವಯಸ್ಸಾದವ್ರಿಗೆ 2,000 ರೂಪಾಯಿ ಅದು ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಆಗ್ತಾಯಿದ್ರು. ತಿಂಗಳು ಬರ್ತಾಯಿತ್ತು. ಹೆಂಗೋ ಅವ್ರದ್ರಲ್ಲಿ ಜೀವನ ಹೆಂಗೋ ಮಾಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಅಕ್ಕಿ ಅದು ಎಲ್ಲ ಕೊಡ್ತಾಯಿದ್ರು, ಡಿಪೋನಲ್ಲಿ ಅದು ಇದು ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಲೈಟ್ದು ಫ್ರೀ ಇರ್ತಿತ್ತು. ಈಗ ಕರೆಂಟು ಬಿಲ್ಲು ಫ್ರೀ ಇರ್ತಿತ್ತು. ಅದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಆಗೋದು ಸ್ವಲ್ಪ ವಯಸ್ಸಾದವ್ರಿಗೆ. ಈ ನಮ್ಮಂಥವ್ರಿಗೆ ಬಿಡಿ, ನಾವೆಂಗೋ ಜೀವನ ಕಳ್ಕೊಂಡು ಹೋಗ್ತೀವಿ. ಈ ಮನೆಯಲ್ಲಿ ವಯಸ್ಸಾದವರು, ಮಕ್ಕಳುಗಳು ನೋಡ್ಕೊಳ್ತಿದ್ದವರು, ಇವರು ಎಲ್ಲರಿಗೂ ವಯಸ್ಸಾದವ್ರಿಗೆ ತೊಂದರೆ ಆಯಿತು ಈಗ. ಯಾಕೆಂದರೆ ಅವರು ರಾಜೀನಾಮೆ ಕೊಟ್ಟಿದ್ದು ನಮಗೆ ದುಃಖಕರ ಆಗಿದೆ. ಯಾಕೆಂದರೆ ಅವರು ಈಗ ಈ ಮುಂದೆ ಬರುವವರು ಈಗ ಮಾಡ್ತಾರೆ ಬಿಡ್ತಾರೆ. ಈ ರೀತಿ ಸೌಕರ್ಯ ಮಾಡೋರು ಕಡಿಮೆ ಬಿಡಿ. ಈ ರೀತಿ ಮಾಡೋದು ಕಡಿಮೆ ಇದ್ದಾರೆ. ಅದೇ ನಮಗೆ ದುಃಖಕರ ಇದೆ. ಹೌದು, ಎಲ್ಲರೂ ತಮ್ಮವರು ಅನ್ಕೊಂಡು ಮಾಡಿದ್ದಾರೆ. ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಸಿದ್ದರಾಮಯ್ಯ ಅವರು ಇದ್ದಾಗ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವಾಗ ಅನ್ನಭಾಗ್ಯ 2,000 ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಕೋಟಿಪತಿನೂ ರಾಜಾನೂ ಕೊಡಲ್ಲ, ಮೈಸೂರು ರಾಜಾನೂ ಕೊಡಲ್ಲ. 2,000 ಎಲ್ಲರಿಗೂ ಕೊಡ್ತವ್ರೆ. ಜನ ಅರ್ಥ ಮಾಡ್ಕೊಳ್ಳಲ್ಲ, ಅವ್ರಿಗೆ ಮನ್ಗಿಸ್ತಾರೆ. ಇವಾಗ ಏನು ಡಿ ಕೆ ಶಿವಕುಮಾರ್ ಅದೇನು ಮಾಡ್ತಾರೆ ನೋಡೋದ? ಈ ಕೆಲಸ ಮಾಡ್ತಾರೆ ಅನ್ಸುತ್ತಾ? ಈ ಕೆಲಸ ಮಾಡೋಕ್ಕಾಗಲ್ಲ ಬಿಡಿ. ಸಿದ್ದರಾಮಯ್ಯನ ಕೆಲಸ ಯಾರು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಿದ್ದರಾಮಯ್ಯನೇ. ಅವಯ್ಯ ವ್ಯಕ್ತಿ ಹಳ್ಳಿಲಿ ಬೆಳೆದಿರೋರು. ಅವರು ಎಲ್ಲ ಏನೈತೆ ಕಷ್ಟ ಸುಖ ಎಲ್ಲ ಆ ಥರ. ಈಗ ಡಿ ಕೆ ಶಿವಕುಮಾರ್ ಬಂದವ್ರೆ ನೋಡೋದ,
ಏನು ಮಾಡ್ತಾರೆ ಮುಂದಕ್ಕೆ. ಮನಸ್ಸಿಗೆ ಒಂಥರ ಬೇಜಾರಾಯಿತು. ಯಾಕೆಂದರೆ ಅವರೇ ಸಿ ಎಮ್ ಇರಬೇಕಿತ್ತು, ಒಳ್ಳೇದಿತ್ತು. ಯಾಕೆಂದರೆ ಅವರು ನಡ್ಸೋದ್ರಿಂದ ಏನು ಕರ್ನಾಟಕದಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಯಾವ ಜಾತಿ ಪಾತಿ ಅಂತ ಏನಿಲ್ಲ, ಎಲ್ಲ ಅಣ್ಣ ತಮ್ಮನ ಥರ ಪ್ರೀತಿಯಿಂದ ಎಲ್ಲರೂ ಇದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ಗೆ ಯಾರೂ ಅಷ್ಟು ನೋಡಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಕಡೆಯಿಂದ ಅವರು ಡಿ ಕೆ ಶಿವಕುಮಾರ್ ಬಂದಿರೋದು. ಅದಕ್ಕೆ ನಾವು ಅವ್ರಿಗೆ ಇವತ್ತು ಸತಿ ನೋಡಿಲ್ಲ. ಅವ್ರು ಏನು ರಾಜಕೀಯ ಮಾಡ್ತಾರೆ ಅದು ನಮಗೂ ಗೊತ್ತಿಲ್ಲ. ಯಾಕೆಂದರೆ ನಮಗೆ ಸಿದ್ದರಾಮಯ್ಯ ಅವ್ರು ಇರ್ತಾ ಇದ್ದು ತುಂಬ ಒಳ್ಳೇದಿತ್ತು. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಶಾಂತಿ, ಪ್ರೀತಿ, ವಿಶ್ವಾಸ ಎಲ್ಲ ಚೆನ್ನಾಗಿತ್ತು. ಏನೂ ಪ್ರಾಬ್ಲಮ್ ಇರಲಿಲ್ಲ ನಮಗೆ, ತುಂಬ ಚೆನ್ನಾಗಿತ್ತು ನಮಗೆ. ಯಾಕೆಂದರೆ ಒಂಥರ ಮನ್ಸಿಗೆ ಬೇಜಾರಾಯಿತು. ಯಾಕೆಂದರೆ ಎಲ್ಲರಿಗೂ ಬೇಜಾರಾಗಿದೆ. ಹೇಳೋದವ್ರು ಹೇಳ್ಕೊತಾ ಇದ್ದಾರೆ, ಇಲ್ಲಿದವರು ಮನಸ್ಸಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅದು ರಾಜಕೀಯ. ಯಾಕೆಂದರೆ ಇನ್ನೊಂದು 2 ವರ್ಷ ಇರ್ತಾ ಇದ್ರೆ ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕಂಪ್ಲೀಟ್ ಮಾಡಿಬಿಡ್ತಾ ಇದ್ರೆ ತುಂಬ ಒಳ್ಳೇದಿತ್ತು. ಯಾಕೆಂದರೆ ಮನಸ್ಸಿಗೆ ಒಂಥರ, ಯಾಕೆಂದರೆ ಒಳ್ಳೆ ವ್ಯಕ್ತಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅವರು ರಾಜೀನಾಮಾ ಕೊಟ್ಟರೆ ಒಂಥರ ಮನ್ಸಿಗೆ ಬೇಜಾರಾಗತ್ತೆ. ಯಾಕೆಂದರೆ ಎಲ್ಲ ಧರ್ಮಕ್ಕೂ ಅವರು ಧರ್ಮ ಬಗ್ಗೆ ಯಾರ ಬಗ್ಗೆನೂ ಏನು ಹೇಳಿಲ್ಲ. ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೂ ಜೋಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ರು. ಅದರಿಂದ ತುಂಬ ಖುಷಿ ಆಯಿತು. ಯಾಕೆಂದರೆ ಅವರು ಮೊದಲು ದಳದಲ್ಲಿ ಇದ್ರಲ್ಲ, ಆವಾಗ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಾನು ಮನ್ಸಿಗೆ ಯಾರಿಗೂ ಒಬ್ರಿಗೂ ತೊಂದರೆ ಆಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲರ ಜೊತೆನೂ ಪ್ರೀತಿಯಿಂದ ಇದ್ದರು, ಎಲ್ಲರವ್ರಿಗೆ ಪ್ರೀತಿಯಿಂದ ಗೌರವ ಕೊಡ್ತಾಯಿದ್ರು. ಆ ಥರ ಒಂದು ಸಿಗೋದು ತುಂಬ ಕಷ್ಟ. ಸರ್ ಏನಿಲ್ಲ, ಅವರು ಎಲ್ಲ ಬಡವರಿಗೆ ಭಾಳ ಇದು ಮಾಡಿದ್ದಾರೆ. ಭಾಳ ಒಳ್ಳೆ ವ್ಯಕ್ತಿ. ಅಂದರೆ ಡಿ ಶಿವಕುಮಾರ್ ಅವರು ಏನು ಕೆಟ್ಟವರಿಲ್ಲ, ಅವರು ಇಬ್ಬರು ಒಂದೇ. ಆದ್ರೂ ಸರ್ಕಾರ ರಚನೆ ಮಾಡೋಕ್ಕೆ ಸಿದ್ದರಾಮಯ್ಯ ಅವರೇ ಇರ್ತಾಯಿದ್ರೆ ಭಾಳ ಒಳ್ಳೇದಿತ್ತು. ಯಾಕಂದರೆ ಬಡವ್ರ ಬಗ್ಗರಿಗೆ ಭಾಳ ಇದಾಗ್ತಾ ಇದೆ. ಹೆಂಗಸ್ರ ಮಕ್ಕಳಿಗೆ ಭಾಳ ಅವರು ಅನುಕೂಲ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಏನಂದರೆ ಸಿದ್ದರಾಮಯ್ಯ ಅವರು ಇದ್ದರೆ ಇನ್ನೂ ಅನುಕೂಲ, ಇನ್ನೂ ಕೆಲಸಗಳು ಆಗ್ತಾಯಿತ್ತು. ಇವರು ಇನ್ನು ಹೊಸೊಬ್ಬರು ಇವರು ಏನಂತ ಇನ್ನೂ ಗೊತ್ತಿಲ್ಲ ನಮಗೆ. ಆದರೆ ಜನಗಳಿಗೆ ಎಲ್ಲ ಒಳ್ಳೆ ಮಾಡೋದಕ್ಕೆ ಹೋಗೋ ಟೈಮ್ನಲ್ಲಿ ಇದು ಒಂದು ಕೆಟ್ಟ ಅವಕಾಶ ಅಂತ. ಎಲ್ಲ ವಯಸ್ಸಾಯ್ತು ಅವ್ರದ್ದು. ಇವಾಗ ಸಿದ್ದರಾಮಯ್ಯ ಅವ್ರದ್ದು ಒಂದು ದಿವಸ ರಾಜೀನಾಮೆ ಕೊಡಲೇಬೇಕು. ಎಲ್ಲರ ಜನಗಳಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು, ಎಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ಅವರು. ಎಲ್ಲ ಮಾಡಿದ್ದಾರೆ. ಮೈಸೂರಿಗೆಲ್ಲ ಮಾಡಿದ್ದಾರೆ, ಬೇರೆ ಕಡೆ ಎಲ್ಲನೂ ಮಾಡಿದ್ದಾರೆ. ಎಲ್ಲ ಕಡೆ ಮಾಡ್ತಾ ಇದ್ದಾರಲ್ಲ ಪಾಪ. ಎಲ್ಲೆಲ್ಲ ಅವ್ರ ಅಧಿಕಾರ ಐತೆ ಅಲ್ಲೆಲ್ಲ ಮಾಡಿದ್ದಾರೆ. ಎಲ್ಲನೂ ಚೆನ್ನಾಗಿ ಒಟ್ಟಿನಲ್ಲಿ ಏನಂತ ಹೇಳಿದರೆ ಒಂಥರ ಇದ್ದರು, ಎಲ್ಲ ಮಾಡ್ಕೊಂಡು 4 ಜನಕ್ಕೆ ತಗೊಂಡು ನಡ್ಕೊಂಡು ಈ ಜಾತಿ ಭಾವನೆ ಆ ಜಾತಿ ಭಾವನೆ ಏನು ಇರಲಿಲ್ಲ, ಮಾಡ್ಕೊಂಡು ನಡೀತಾಯಿದ್ರು. ಮತ್ತು ಒಂದು ಎಲ್ಲರಿಗೂ ಅವ್ರು ಬಿಟ್ಟಾದ್ಮೇಲೆ ಎಲ್ಲ ಸ್ವಲ್ಪ ದುಃಖ ಆಯ್ತದೆ. ದುಃಖ ಆಯ್ತದೆ ಎಲ್ಲರಿಗೂ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದು ತುಂಬ ದುಃಖಕರವಾದ ಸಂಗತಿ. ಇಡೀ ರಾಜ್ಯದ ಜನತೆಗೆ ತುಂಬ ಸರಳ ಮತ್ತು ಎಲ್ಲ ಧರ್ಮದವರಿಗೆ ತುಂಬ ಆದಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿರೋದು ಇಡೀ ಎಲ್ಲ ಸಮಾಜದವರಿಗೂ ತುಂಬ ದುಃಖವನ್ನು ತಂದಿದೆ. ಅವ್ರು ಇನ್ನೂ 2 ವರ್ಷದ ಕಾಲ ಮುಂದುವರಿದರೆ ತುಂಬ ಚೆನ್ನಾಗಿರ್ತಿತ್ತು. ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಮೈಸೂರಿಗೆ ಜಯದೇವ ಆಸ್ಪತ್ರೆ ಆಗಿರ್ಬೋದು, ಮಹಾರಾಣಿ ಕಾಲೇಜ್ ಆಗಿರ್ಬೋದು, ಸುಮಾರು ಕೆಲಸಗಳನ್ನು ಮಾಡಿ ಇನ್ನೂ ಅಭಿವೃದ್ಧಿ ಕೆಲಸ ಮಾಡ್ತಿದ್ರು. ಅವ್ರು ಮುಂದುವರೆ ತುಂಬ ಚೆನ್ನಾಗಿರ್ತಿತ್ತು. ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಅಣ್ಣ ತಮ್ಮಂದಿರಿದ್ದಂಗೆ ಈ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿರೋದು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಅಣ್ಣ ಅವರು ತಮ್ಮನಿಗೆ ಬಿಟ್ಕೊಡ್ತಾವ್ರೆ ಒಂದೇ ಮನಸ್ಸಿಂದ. ಮುಂದೆ ಕಾಂಗ್ರೆಸ್ ಮುಂದೆ ಬರೀಲಿ ಅಂತ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಪಾರ್ಟಿ ಉಳಿಯುತ್ತೆ. ಇಲ್ಲ ಆದರೆ ಪಾರ್ಟಿ ಹೊಟ್ಟೋದ್ರೆ ಈ ಕರ್ನಾಟಕ ಕಾಂಗ್ರೆಸ್ಗೆ ಭಾಳ ನಷ್ಟ.